ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಚಟುವಟಿಕೆಗಳು. ಎಲ್ಲ ದಲಿತ ಸಚಿವರುಗಳು ಸೇರಿದ್ದಾರೆ. SC ST ಮಿನಿಸ್ಟರ್ಸ್ ಎಲ್ಲ ಏಕಾಏಕಿ ಬಂದು ಬಹಳ ಬಿಸಿ ಬಿಸಿ ಮಾತುಕತೆಗಳಾಗ್ತಾ ಇದ್ದಾವೆ. ಯಾಕೆ? ಒಳ ಮೀಸಲಾತಿ ಮತ್ತೆ ಉದ್ಯೋಗ ಭರ್ತಿ ಅನ್ನೋದು ಸರ್ಕಾರವನ್ನೇ ಶೇಕ್ ಮಾಡುತ್ತಾ? ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಅದು ಒಂದ್ ಕಡೆ. ಮತ್ತೊಂದು ಕಡೆ DK ಸಿದ್ದರಾಮಯ್ಯ ಇಬ್ಬರಿಗೂ ಡೆಲ್ಲಿ ಬುಲಾವ್. ಈಗ ಸದ್ಯ DK ಕ್ಯಾಂಪ್ನಿಂದ ಬರ್ತಿರುವಂತಹ ಬಿಗ್ ನ್ಯೂಸ್ ಏನು, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೆಂಗ್ ಟೆನ್ಷನ್ ಆಗಿದೆ ಅಂದ್ರೆ, ಒಂದ್ ಕಡೆ ಉದ್ಯೋಗಾಕಾಂಕ್ಷಿಗಳು ಇಷ್ಟ ದಿನ ಯಾರು ಟಚ್ ಮಾಡೋಕ್ಕಾಗಿರ್ಲಿಲ್ಲ. ಗುತ್ತಿಗೆದಾರರು ಬಾಯ್ ಪಡ್ಕೊಂಡ್ರು, ಸಾರಿಗೆ ನೌಕರರು ಹೋರಾಟ ಮಾಡಿದ್ರು, ಯಾರು ಟಚ್ ಮಾಡೋಕ್ಕಾಗಿರ್ಲಿಲ್ಲ. ಬಟ್ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಏನು ಮಾಡತ್ತೋ ಅನ್ನೋ ತನಕ ಹೋಗಿಬಿಡಬಹುದು ಅನ್ನೋ ಸ್ಪಷ್ಟ ಸುಳಿವು ಸಿಕ್ಕಿದೆ. ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತಿದ್ದಾರೆ. 40,000 ಮಾಡೇ ಬಿಟ್ಟಿದ್ದೀವಿ ಅಂದ್ರು. ಅದು ಶುದ್ಧ ಸುಳ್ಳು ಅನ್ನೋದನ್ನ ಉದ್ಯೋಗಾಕಾಂಕ್ಷಿಗಳ ಸಂಘ ನಾವು ದಾಖಲೆ ಸಮೇತ ಸಾಬೀತು ಮಾಡ್ತೀವಿ. ಸಿದ್ದರಾಮಯ್ಯನವರು ಇಂಥ ಸುಳ್ಳು ಹೇಳ್ತಾರೆ ಅನ್ಕೊಂಡಿರ್ಲಿಲ್ಲ ಅಂತ ಮುಗಿಬಿತ್ತು. ಈಗ 1 ವಾರ ಡೆಡ್ಲೈನ್ ಕೊಟ್ಟಿದ್ದಾರೆ. 1 ವಾರದ ಒಳಗಡೆ ನೋಟಿಫಿಕೇಶನ್ ವಿತ್ ಡೇಟು ಪ್ರತಿಯೊಂದನ್ನು ಸರ್ಕಾರ ಪ್ರಕಟಿಸದೇ ಇದ್ರೆ ಊರಲ್ಲೂ ಪ್ರೊಟೆಸ್ಟ್ ಮಾಡೋದಕ್ಕೆ, ತಾಲೂಕು ಜಿಲ್ಲೆ ಇಡೀ ರಾಜ್ಯವ್ಯಾಪಿ ಪ್ರೊಟೆಸ್ಟು, ಲಕ್ಷಗಟ್ಟಲೆ ಜನ ಬೆಂಗಳೂರಿಗೆ ನುಗ್ಗೋದಕ್ಕೆ ರೆಡಿ ಆಗಿದ್ದಾರೆ. ಭಯಂಕರವಾದ ಹೋರಾಟ ಪ್ಲಾನ್ ಆಗಿದೆ. ಜೆನ್ಜಿ ದಂಗೆ ನಾವು ಮಾಡೋದು ಬೇಡ ಅಂದ್ಕೊಂಡಿದ್ವಿ, ಯಾಕಂದ್ರೆ ಕನ್ನಡಿಗರು. ಆದರೆ ಸರ್ಕಾರ ಈಗಲೂ ತನ್ನ ಬದ್ಧತೆ ತೋರಿಸ್ತಾ ಇದ್ರೆ, ಸಿದ್ದರಾಮಯ್ಯನವ್ರು ಘೋಷಣೆ ಮಾಡಿದ ಬಂದ ತಕ್ಷಣ 1 ಲಕ್ಷ ಉದ್ಯೋಗ, 2.25 ವರ್ಷ ಆದರೂ ಕೂಡ 5,000 ಉದ್ಯೋಗ ಕೊಟ್ಟಿಲ್ಲ ಅಂತ ಆಕ್ರೋಶ ಸಿಡಿದಿದೆ. ರಾಹುಲ್ ಗಾಂಧಿ ಅವರೀಗ ಯುವಕರ ಪರವಾಗಿ ನಿಂತಿರೋ ರಾಹುಲ್ ಗಾಂಧಿ ಅವರು ಇದಕ್ಕೆ ಏನು ಹೇಳ್ತಾರೆ ಅನ್ನೋದೇ ಆಶ್ಚರ್ಯ ಅಲ್ವಾ? ಇದು ಒಂದ್ ಕಡೆ ಸರ್ಕಾರದ ಬುಡಕ್ಕೆ ಈ ಒಂದು ಹೋರಾಟ ಟೆನ್ಷನ್ ತಂದಿಡಬಹುದು, ಏನು ಬೇಕಾದರೂ ಆಗಬಹುದು, ಕಂಟ್ರೋಲ್ ತಪ್ಪು ಹೋದ್ರೆ ಅಂತ ಫಸ್ಟ್ ಒಳ ಮೀಸಲಾತಿ ಇನ್ನಿತರ ವಿಚಾರಗಳಲ್ಲಿ ಒಂದು ಕ್ಲಾರಿಟಿ ತಗೊಳ್ಳೋದಕ್ಕೆ SC ST ಮಿನಿಸ್ಟರ್ಸು ಮಹದೇವಪ್ಪನವರು, ಮುನಿಯಪ್ಪನವರು, ಅಲ್ಲಿ ಮತ್ತೆ ಇವರು ಸತೀಶ್ ಜಾರಕಿಹೊಳಿ ಎಲ್ಲರೂ ಬಂದು ಸೇರಿದ್ದಾರೆ. ಇನ್ನೊಂದು ಕಡೆ ದಲಿತ CM G ಪರಮೇಶ್ವರ್ ಅವ್ರನ್ನ CM ಮಾಡೋ ವಿಚಾರದಲ್ಲಿ ಸ್ವಲ್ಪ ಗಟ್ಟಿ ನಿಲುವು ತಗೊಳ್ಳಿ ಅಂತ ಒತ್ತಡ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರ್ತಾ ಇದೆ ಅನ್ನೋದು ಕ್ಲಿಯರ್ ಆಗ್ತಾ ಇದ್ದಂತೆ, ಒಂದು ತೀರ್ಮಾನಕ್ಕೆ ಬರ್ತಾ ಇದೆ ಅನ್ನೋದು ಮಹದೇವಪ್ಪನವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವರು ದಲಿತ CM ಅಂತಿದ್ದಾರೆ ಅಂತ DK ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟು ಬಂತು ನಿನ್ನೆ. ಮತ್ತೊಂದು ಕಡೆ G ಪರಮೇಶ್ವರ್ ಅವ್ರು ನನಗೆ ಅರ್ಹತೆ ಇದೆ ಅಂತ ನೇರವಾಗಿ ಹೇಳಿಬಿಟ್ರು. ಇಷ್ಟು ದಿನ ಹೈಕಮಾಂಡ್ ನೋಡುತ್ತೆ ಅಂತಿದ್ದವರು ನನಗೆ ಸುಮ್ಮನೆ DCM ಮಾಡಿರಲಿಲ್ಲ, ಸುಮ್ಮನೆ ಸುದೀರ್ಘ ಅವಧಿಯ KFCC ಕೊಟ್ಟಿರಲಿಲ್ಲ, ನನಗೂ ಅರ್ಹತೆ ಇದೆ ಅನ್ನುವ ಮೂಲಕ ದಲಿತ CMಗೆ ಸ್ವಲ್ಪ ಜೋರಾಗ್ಬಿಟ್ಟಿದೆ ಪ್ರಯತ್ನ. ಈ ಹೊತ್ತಲ್ಲಿ DK ಟೀಮ್ ಹೇಳ್ತಿರೋದೇ, ಮಾರ್ಚ್ 2ಕ್ಕೆ ಮಾತುಕತೆ ಫೈನಲ್ ಆಗುತ್ತೆ. ಮಾರ್ಚ್ 2ಕ್ಕೆ ಡೆಲ್ಲಿಯಿಂದ ಇಬ್ಬರೂ ನಾಯಕರನ್ನ ಕರೆಸ್ಕೊಳ್ಳುವಂತಹ ತೀರ್ಮಾನ ಆಗಿದೆ. ಅವತ್ತೇ ಕ್ಲೈಮ್ಯಾಕ್ಸ್. ಅದು ಬಜೆಟ್ ಆದ ಮೇಲೆ ಕುರ್ಚಿ ಏರೋದು, ಮತ್ತೊಂದು ಮುಹೂರ್ತ ಫಿಕ್ಸ್ ಮಾಡೋದೆಲ್ಲ ಅವತ್ತೇ ಡೇಟ್ ಫೈನಲ್ ಆಗುತ್ತೆ. 1 ವಾರ ಡೆಡ್ಲೈನ್ ಅನ್ನ DK ಶಿವಕುಮಾರ್ ಕೊಟ್ಟು ಬಿಟ್ಟಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಈಗ DK ಬಣದಿಂದ ಸಿಡ್ತಿದೆ. ಆಲ್ರೆಡಿ 1 ವಾರ ನನ್ನನ್ನು ಉಳಿಸ್ಕೊಳ್ತಿರೋ ಬಿಡ್ತಿರೋ ತೀರ್ಮಾನ ಮಾಡಿಬಿಡಿ ಅಂತ ಹೇಳಿದ ಮೇಲೆ, ನೇರ ಹೇಳಿದ ಮೇಲೆ ಶಾಸಕರ ರಾಜೀನಾಮೆ ಆಗಬಹುದು ಅಂತ ಅಸ್ಸಾಮಲ್ಲಿ ಒಂದು ಹಿಂಟ್ ಕೊಟ್ಟು ಬಂದಿದ್ರು. ಅದಾದಮೇಲೆ 31 ಶಾಸಕರ ಪತ್ರ ಹೋಯ್ತು. ಫಸ್ಟ್ ಟೈಮ್ MLAಗಳನ್ನೆಲ್ಲ ಸಚಿವರನ್ನ ಮಾಡೋ ಸಂಪ್ರದಾಯನೇ ಕಾಂಗ್ರೆಸ್ ಅಲ್ಲಿ ಇಲ್ಲ ಅಂತ ತಳ್ಳಿ ಹಾಕಿದ್ರು ಸಿದ್ದರಾಮಯ್ಯನವರು. ಇದೆಲ್ಲದರ ಬೆನ್ನಲ್ಲಿ ಹೈಕಮಾಂಡ್ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಹೆಚ್ಚು ಕಮ್ಮಿ ಆಗಬಹುದು. ಸೊ ಈಗ ರಾಹುಲ್ ಗಾಂಧಿ ಅವರೇ ಒಂದು ಸ್ಟೆಪ್ ತಗೊಂಡಿದ್ದಾರೆ. ಆ ಸುದ್ದಿ ಸಿಡಿತಾ ಇದ್ದ ಹಾಗೆ ಸಿದ್ದು ಬಣದಲ್ಲಿ ಚಟುವಟಿಕೆಗಳು ಗರಿಗೆದರಿರೋದು. ಏನು ಸ್ಟೆಪ್ಪು ರಾಹುಲ್ ಗಾಂಧಿ ಅವರಿಂದ? ತಟಸ್ಥ ಸಚಿವರುಗಳಿಗೆ, ತಟಸ್ಥ ನಾಯಕರುಗಳಿಗೆ ಕಾಲ್ ಬಂದಿದೆ ಹೈಕಮಾಂಡಿಂದ. ಯಾರು ಕಾಲ್ ಮಾಡಿದ್ದಾರೆ? ಸ್ವತಃ ರಾಹುಲ್ ಗಾಂಧಿ ಅವರು ಪ್ರಮುಖ ನಾಯಕರ ಅಭಿಪ್ರಾಯ ಕೇಳಿದ್ದಾರೆ. ಜಾತಿವಾರು ಮತ್ತೆ ಸರ್ಕಾರ ಮುಂದಕ್ಕೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ನಾಯಕತ್ವದ ಬದಲಾವಣೆ, ಭವಿಷ್ಯದ ದೃಷ್ಟಿಯಲ್ಲಿ, ಎಲೆಕ್ಷನ್ ದೃಷ್ಟಿಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ಸ್ವತಃ ರಾಹುಲ್ ಗಾಂಧಿ ಅವರು ಅನ್ನೋದು ಇನ್ನೂ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಏನೋ ಪ್ರಾಸೆಸ್ ಶುರು ಮಾಡಿದ್ದಾರೆ ಅಂತಾಯ್ತು. ಈಗ ಮಾಡೋದೇ ಇಲ್ಲ ಅನ್ನುವ ನಿರ್ಧಾರ ಹೈಕಮಾಂಡ್ ಆಗಿದ್ರೆ ಅಭಿಪ್ರಾಯ ಸಂಗ್ರಹ ಅನ್ನೋ ಪ್ರಕ್ರಿಯೆನೂ ಇರ್ತಿರ್ಲಿಲ್ಲ ಅಲ್ವಾ? ಸೊ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ಅಂದ್ರೆ ಏನೋ ಆಲೋಚನೆ ಶುರುವಾಗಿದೆ ಅನ್ನೋದ್ರ ಸ್ಪಷ್ಟ ಚಿತ್ರಣ ಸಿಗ್ತಿದೆ. ಇದೆಲ್ಲ ಗೊತ್ತಾಗ್ತಿದ್ದ ಹಾಗೆ ದಲಿತ CM ಒತ್ತಡ ಜಾಸ್ತಿ ಮಾಡೋದಕ್ಕೆ ಸಿದ್ದು ಬಣ ಈಗ ಭರ್ಜರಿ ತಯಾರಿಯನ್ನೇ ಶುರು ಮಾಡಿಬಿಟ್ಟಿದೆ.
ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿನ್ನೆ ಆಪ್ತರೆ ಅಲ್ಲಿ ಬೆಂಬಲಿಗರು ಏನು ಹೇಳಿದ್ರು ನೋಡಿ, ಜಿಮ್ಗೆ ಹೋಗಿ ಬಂದೆ, ಸಿಕ್ಕಾಪಟ್ಟೆ ವರ್ಕೌಟ್ ಆಯಿತು, ನಿದ್ದೆ ಬರ್ತಿದೆ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಹಂಗೆ ಹೇಳಿದ ತಕ್ಷಣ ನೀವು ಸಿ ಎಂ ಆಗೋ ತನಕ ನಿದ್ದೆ ಮಾಡಲ್ಲ ಬಿಡಿ ಸರ್, ಆಯ್ತು ಬಿಡ್ರಪ್ಪ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಒಂದು ಉತ್ತಮ ನಿರ್ಧಾರಕ್ಕೆ ಬರುತ್ತೆ, ಬಯಸ್ತಾ ಇದೆ, ಜನತೆನೇ ಬಯಸ್ತಾ ಇದೆ ಅಂತೆಲ್ಲ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಿದ್ದಾರೆ. KPCCಯಿಂದ ಅಂದರೆ ಅಧಿಕೃತವಾಗಿ ಕಾಂಗ್ರೆಸ್ಸಿಂದ ಏನು ಬರ್ಕೊಳ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಜನರ ನಾಯಕ, ಡಿ ಕೆ ಶಿವಕುಮಾರ್ ಕಷ್ಟದಿಂದ ಪಕ್ಷನಿಷ್ಠೆಯಿಂದ ಇಲ್ಲಿ ತನಕ ಬೆಳ್ಕೊಂಡು ಬಂದಿರೋ ನಾಯಕ, ಡಿ ಕೆ ಶಿವಕುಮಾರ್ ಜನಮೆಚ್ಚಿದ ನಾಯಕ ಅನ್ನುವಂಥ ಪೋಸ್ಟರ್ಗಳು ಜಾಸ್ತಿ ಆಗ್ತಿದೆ ಅಧಿಕೃತವಾಗಿ ಪಕ್ಷದಿಂದ. ಸೊ ಸಿದ್ದರಾಮಯ್ಯನವ್ರು ನಿನ್ನೆ ಕೂಡ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಹೈಕಮಾಂಡ್ ಏನು ಹೇಳುತ್ತೋ ಹಂಗೆ ಕೇಳ್ತೀನಿ ಅಂತ ಹೊರಟು ನಿಂತರು. ಡಿ ಕೆ ಶಿವಕುಮಾರ್ ಅವರ ಒತ್ತಡ ಹೈಕಮಾಂಡ್ ಮೇಲೆ ಎಷ್ಟಾಗಿದೆ ಅಂದರೆ ಈಗ ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರು ಆಲೋಚನೆ ಮಾಡೋಕೆ ಶುರು ಮಾಡಿದ್ದಾರೆ ಅನ್ನೋ ತನಕ. ಇಕ್ಬಾಲ್ ಹುಸೇನ್ ಅವರು, ಕದಲೂರು ಉದಯ್ ಅವರು ಎಲ್ಲ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಅಧ್ಯಕ್ಷ ಕುರ್ಚಿ ಬದಲಾವಣೆ ಪ್ರಯತ್ನದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿದೆ ಅಲ್ಲ, ಸಿದ್ದರಾಮಯ್ಯನವರ ಆಪ್ತರು ಸತೀಶ್ ಜಾರಕಿಹೊಳಿ ಅವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ CM ಚೇಂಜ್ ಆದ ಮೇಲೇನೆ ಅದಾಗೋದು. CM ಬದಲಾವಣೆಯಾಗಿ ಹೊಸ ಸಂಪುಟ ಬರುವಂತಹ ಕೆಲಸ ಈಗ ಒಟ್ಟೊಟ್ಟಿಗೆ ಎಲ್ಲ ಬದಲಾವಣೆಗಳಾಗ್ತವೆ. CM ಬದಲಾವಣೆ ಆದ ಮೇಲೆ ಅಧ್ಯಕ್ಷ ಕುರ್ಚಿ ಬದಲಾವಣೆ ಆಗತ್ತೆ. ಅಂದರೆ ಅಲ್ಲಿ ತನಕ CM ಚೇಂಜ್ ಆಗೋ ತನಕ ಯಾವುದನ್ನು ಟಚ್ ಮಾಡೋಕ್ಕೂ ಬಿಡಲ್ಲ, ಬೇರೆ ಆಲೋಚನೆ ಸಾಧ್ಯವೇ ಇಲ್ಲ ಅನ್ನೋ ಸಂದೇಶ ರವಾನಿಸಿಬಿಟ್ಟಿದ್ದಾರೆ. ದಿನಾಂಕ ಹೈಕಮಾಂಡ್ ನಿಗದಿ ಮಾಡಬೇಕು, ನಾವೆಲ್ಲ ನಿಗದಿ ಮಾಡೋಕ್ಕಾಗಲ್ಲ. ಆಗ್ತದೆ, ಆಗಬೇಕು ಅನ್ನೋಂಥ ಆಸೆ ಭಾವನೆ ನಾವು ಇಟ್ಕೊಂಡಿದ್ದೀವಿ. ಬರಲೂಬಹುದು, ಬಹುಶಃ ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಆದರೆ ಒಟ್ಟಿಗೆ ಬರ್ಬೋದು, ಬಂದರೂ ಬರ್ಬೋದು. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಬದಲಾವಣೆ ಅಂತಲ್ಲ, ನಾವು ಕಳೆದ ಬಾರ ಹೋಗಿದ್ದು ಇದೇ ವಿಚಾರಕ್ಕೆ. ಗೊಂದಲ ಏನಿದೆ, ವಿರೋಧ ಪಕ್ಷದವ್ರು ಇದ್ರ ಬಗ್ಗೆ ದಿನನಿತ್ಯ ಇದೇ ಚರ್ಚೆ, ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರು ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ, ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ. ನಾವು ಇಷ್ಟೇ ಕೇಳೋದು, ನಮಗೆ ಒಂದು ಗೊಂದಲ ಬಗೆಹರಿಸಿ. ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರ, ಯಾರ್ದು ತಕರಾರೆಲ್ಲ ಕಂಟಿನ್ಯೂ ಆಗಲಿ, ಬದಲಾವಣೆ ಮಾಡ್ತಾರ, ಇಂಥ ದಿವಸ ಮಾಡ್ತೀವಿ ಅಂತ ಹೇಳಲಿ ಅನ್ನೋದು ಎಲ್ರದ್ದು ಮನಸ್ಸಲ್ಲಿದೆ. ಬಹುಶಃ ಈ ವಾರದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಅದನ್ನು ತರಬಹುದು. ನೋಡೋಣ. ಇಲ್ಲ ಇದೇನೋ ಬಗೆಹರಿಯಲ್ಲ, ಇವರು ಯಾರು ಆಸಕ್ತಿ ತೋರಲ್ಲ ಅಂದ್ರೆ ನಾವೇ ಹೋಗಿ ನೇರವಾಗಿ ಹೈಕಮಾಂಡ್ ಮೇಲೆ ಒತ್ತಾಯ ಮಾಡ್ತೀವಿ. ನಾವು ಒಂದು CMಗೆ ಕೇಳಿದ್ದೀವಿ ಅಷ್ಟೇ. KPCC ಅಧ್ಯಕ್ಷ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಸತೀಶ್ ಜಾರಕಿಹೊಳಿ ಸಮರ್ಥರು ಅನ್ನೋ ಒಂದಷ್ಟು ಚರ್ಚೆ ಸರ್. CM ಬದಲಾವಣೆ ಆದಮೇಲೆ ಅವೆಲ್ಲವೂ ಕೂಡ, ಈಗ CM ಬದಲಾವಣೆ ಮುಖ್ಯ, ಅದು ಬದಲಾವಣೆ ಆದ ಸ್ವಲ್ಪ ಜಿಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರೆ ಅದಕ್ಕೆ ನನಗೊಂದು ಗೊತ್ತಾಯ್ತು, ನಿಮ್ಗೆ ಗೊತ್ತಾಯ್ತು ಅಂತ ಚೆಕ್ ಮಾಡ್ತಾ ಇದ್ದೀನಿ. ಬಂಧುಗಳೇ, ಆಯ್ತು ಕೂತ್ಕೊಳ್ಬ. ಸ್ವಲ್ಪ ಜಿಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರೆ ಅದಕ್ಕೆ ನನಗೊಂದು ಗೊತ್ತಾಯ್ತು, ನಿಮ್ಗೆ ಗೊತ್ತಾಯ್ತು ಅಂತ ಚೆಕ್ ಮಾಡ್ತಾ ಇದ್ದೀನಿ. ಬಂಧುಗಳೇ, ಆಯ್ತು ಕೂತ್ಕೊಳ್ಬ. ಕೊಡ್ತೀವಿ ಅಂತ ಮಾತು ಕೊಟ್ಟು ಅದನ್ನೂ ಕೊಡದೆ ಇರೋದನ್ನು ಕಿತ್ಕೊಳಕ್ ಬಿಡ್ತೀವ ಅಂತ ಸೆಟ್ ಹೊಡೆದಿದ್ದಾಗಿದೆ. ಎಲ್ಲ ಫಸ್ಟು CM ಕುರ್ಚಿ ಆದ್ಮೇಲೆ ಮಾತುಕತೆ ಆಗುತ್ತೆ ಅಂತ. ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಸುರ್ಜೇವಾಲಾ ಅವರ ಕಾಲ್ ಬಂದಿದೆ, ಇಬ್ಬರು ಕೂತು ಮಾತಾಡಿ ಅನ್ನೋದು. ಅದಿನ್ನೂ ಇಂಟ್ರೆಸ್ಟಿಂಗ್. ಹಿಂದ ಸಮುದಾಯದ ಇಬ್ಬಿಬ್ಬರು ನಾಯಕರಿಗಂತೂ ಪಟ್ಟಾಭಿಷೇಕ ಮಾಡೋಕ್ಕಾಗಲ್ಲ. ಅಂದರೆ ಸಿದ್ದರಾಮಯ್ಯನವರು CM ಇರೋವಾಗಲೇ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಅದೇ ಸಮುದಾಯದವ್ರು ಬರ್ತಾರ ಅಂದರೆ ಹಿಂದ ಅಂತ ತಗೊಂಡ್ರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಸರ್ವೆ ಸಮೀಕ್ಷೆ ಎಲ್ಲ ಇಟ್ಟು ನಾನೇ ಬೆಸ್ಟ್ ಅಧ್ಯಕ್ಷ ಕುರ್ಚಿಗೆ ಅಂತ ಹೇಳ್ತಿದ್ದಾರೆ. ತುಂಬ ನಿರೀಕ್ಷೆಯಲ್ಲಿದ್ದಾರೆ. ಹೈಕಮಾಂಡ್ ಕೂಡ ಮಾತಾಡಿ DK ಜೊತೆ ಅಂತ ಹೇಳ್ತಿದೆ. ಅಂದರೆ ಸಿದ್ದರಾಮಯ್ಯನವರು ಇಳಿತಾರೆ ಅನ್ನೋದು ಖಚಿತವಾಯ್ತಾ? ಸತೀಶ್ಗೆ ಅವಕಾಶ ಸಿಗಬೇಕಂದ್ರೆ ಅದು ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಮಾತ್ರ ಅಧ್ಯಕ್ಷ ಕುರ್ಚಿ. ಇಬ್ಬರಿಬ್ಬರು ಸೇಮ್ ಕಮ್ಯುನಿಟಿ ಆಗಲ್ಲ, ಅಂದರೆ ಅಹಿಂದ ಕಮ್ಯುನಿಟಿಯಿಂದ ಅಂತ ಆಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಮಾತ್ರ ಅಧ್ಯಕ್ಷ ಕುರ್ಚಿ
ಖಾಲಿ ಆಗತ್ತೆ ಅನ್ನೋದು ಒಂದಕ್ಕೊಂದು ಇರುವಂಥ ಲಿಂಕ್ ಆಗಿರೋದ್ರಿಂದ ಈಗ ತೀವ್ರ ಸಂಚಲನ ಸೃಷ್ಟಿಯಾಗಿರೋದು. ಸಿದ್ದರಾಮಯ್ಯ ಮನೆಯಲ್ಲಿ ಚಟುವಟಿಕೆಗಳು ಜೋರಾಗಿರೋದು, ಸರ್ಕಾರಕ್ಕೂ ಟೆನ್ಷನ್ ಆಗಬಾರ್ದು, ನಾಯಕತ್ವಕ್ಕೂ ಕೂಡ ಬಿಸಿ ತಟ್ಟಬಾರ್ದು ಅನ್ನುವಂಥ ರಣತಂತ್ರಗಳು ಈಗ ರೆಡಿ ಆಗ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.